ಹಾಯ್ ಫ್ರೆಂಡ್ಸ್. ಮೀಶೋ ಅವಾಗವಾಗ ತಪ್ಪು ಮಾಡಿದ್ರೂ ಅದು ನಮಗೆ ಒಳ್ಳೇದೇ ಆಗುತ್ತೆ. ಸೊ ನೋಡಿ, ಇವಾಗ ತೋರಿಸ್ತಾ ಇದ್ದೀನಲ್ಲ, ಸೊ ಇದು ಬಂದ್ಬಿಟ್ಟು ಮೀಶೋಯಿಂದ ತೊಗೊಂಡಿರೋ ಡ್ರೆಸ್ ಅಲ್ಲ, ಫ್ಯಾಬ್ರಿಕ್ಕು. ಸೊ ಇದೇನಿದೆಯಲ್ಲ ನೋಡಿ, ಟಾಪ್ ನೋಡ್ಬಿಡಿ. ಇದು ಬಂದ್ಬಿಟ್ಟು ಟಾಪು ಸ್ಟಿಚ್ ಮಾಡಿದ್ದೀನಿ. ಟಾಪು ಹಾಗೇನೆ ಫುಲ್ ಲೇಯರಲ್ಲಿ ಸ್ಕರ್ಟ್ ಸ್ಟಿಚ್ ಮಾಡಿದ್ದೀನಿ. ಹಾಗೇನೆ ಇವಾಗ ಟ್ರೆಂಡಿಂಗಲ್ಲಿರೋ ಥರ ಬಾರ್ಡರ್ ಬಂದ್ಬಿಟ್ಟು ಶೋಲ್ಡರ್ಗೆ ಕೊಟ್ಟು ಫ್ರಂಟಲ್ಲಿ ಪ್ರಿನ್ಸಸ್ ಕಟಿಂಗ್ ಕೊಟ್ಬಿಟ್ಟು ಟಾಪ್ ಸ್ಟಿಚ್ ಮಾಡಿದ್ದೀನಿ. ಸ್ಲೀವ್ಸ್ ಬಂದ್ಬಿಟ್ಟು ಫುಲ್ಲು ಪಫ್ ಬರೋ ಥರ ಸ್ಲೀವ್ ಸ್ಟಿಚ್ ಮಾಡಿದ್ದೀನಿ. ಶೋಲ್ಡರಲ್ಲೂ ಪಫ್ ಬಂದಿದೆ. ಸೊ ನೋಡಿ, ಇದು ಬಂದ್ಬಿಟ್ಟು ಫ್ರಂಟ್ ಡಿಸೈನು. ಹಾಗೇನೆ ಫ್ರಂಟಲ್ಲಿ ಸ್ಕ್ಯಾಲ್ಪೋ ಕೊಟ್ಟಿದ್ದೀನಿ, ನಂತರನೇ ಸೇಮ್ ಬಂದಿದೆ. ಹಾಗೇನೆ ಬ್ಯಾಕ್ ಸೈಡ್ ಬಂದ್ಬಿಟ್ಟು ಟೆಂಪಲ್ ಡಿಸೈನ್ ಕೊಟ್ಟಿದ್ದೀನಿ. ಸೊ ನೋಡಿ, ಟೆಂಪಲ್ ನೆಕ್ ಡಿಸೈನ್ ಬರುತ್ತೆ. ತುಂಬ ಚೆನ್ನಾಗಿ ಫಿಟ್ ಆಯಿತು ನನ್ನ ಮಗಳಿಗಾದ್ರೆ. ನಿಜವಾಗ್ಲೂ ತುಂಬ ಸೂಪರ್ ಅಂತಲೇ ಹೇಳ್ಬೋದು. ಆ ಲೇಸ್ ಇದೆಯಲ್ಲ, ನಿಜವಾಗ್ಲೂ ತುಂಬ ಶಾಕಿಂಗ್ ಅಂತಲೇ ಹೇಳ್ಬೋದು. ಸುಮ್ಮನೆ ಅದೇನು ಇವಾಗ ಟ್ರೆಂಡಿಂಗಲ್ಲಿ ಇದೆಯಲ್ಲ, ಸೊ ನಾನು ಕಮ್ಮಿ ಕೇಳಬೇಕಿತ್ತು ಅಂತ ಮೀಶೋದಲ್ಲಿ ತುಂಬ ಕಮ್ಮಿಗೆ ಸಿಗುತ್ತೆ ಅಂತ ಗೊತ್ತಿದ್ದೂ ಸಹ ನಾನು ಹೋಗ್ಬಿಟ್ಟು ಶಾಪಲ್ಲಿ ತಗೊಳ್ಳಬೇಕಾದ್ರೆ ನಾನಾದರೆ ಅದು ತುಂಬ ಕಮ್ಮಿ ಅಂದ್ಕೊಂಡೆ. ಬಟ್ ತೊಗೊಂಡಿರೋ 2 ಮೀಟರ್ಗೆನೆ ನಾನು 9 ಮೀಟರ್ ಬರೋ ಕಾಸ್ಟ್ ಕೊಟ್ಟೆ ಅದಕ್ಕೆ. ಸೊ ನನಗಂತೂ ತುಂಬ ಫೀಲ್ ಆಯಿತು. ಹಾಗೇನೆ ಇದು ನೋಡಿ, ಸ್ಕರ್ಟ್ ನಾನು ಸ್ಟಿಚ್ ಮಾಡಿರೋದು ಫುಲ್ ಲೇಯರ್ ಸ್ಕರ್ಟ್ ಬಂದಿದೆ. ಸೊ 3.5 ಮೀಟರ್ ಫ್ಯಾಬ್ರಿಕ್ ಆದರೆ ನನಗೆ ಇದು ಪರ್ಚೇಸ್ ಮಾಡಿದ್ದು. ಸೊ ಮುಕ್ಕಾಲು ಭಾಗ ನಾನು ಮಿಡ್ಡಿಗೆ ಯೂಸ್ ಮಾಡಿದ್ದೀನಿ, ಕಾಲು ಭಾಗ ಬಂದ್ಬಿಟ್ಟು ನಾನು ಟಾಪ್ಗಾದ್ರೆ ಯೂಸ್ ಮಾಡಿದ್ದೀನಿ. ಸೊ ನನಗಂತೂ ನಿಜವಾಗ್ಲೂ ತುಂಬ ಇಷ್ಟ ಆಯಿತು. ಸೊ ನಿಮ್ಗೆ ಯಾರಿಗಾದರೂ ಈ ಫ್ಯಾಬ್ರಿಕ್ ಲಿಂಕ್ ಬೇಕು ಅಂತಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ಡೈರೆಕ್ಟಾಗಿ ನಿಮ್ಮ ಇನ್ಬಾಕ್ಸ್ಗೆ ಲಿಂಕ್ ಬರುತ್ತೆ. ಥ್ಯಾಂಕ್